ಸಚಿವ ಪ್ರಿಯಾಂಕ್ ಖರ್ಗೆ ಮನೆ ಮುಂದೆ ಇವತ್ತು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಒದಗಿಸಲಾಗಿದೆ. ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜನವರಿ 3ರವರೆಗೆ ಗಡುವನ್ನು ನೀಡಿತು. ಆದರೆ ಗಡುವು ಮುಗಿದ ಹಿನ್ನೆಲೆ ಇವತ್ತು ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಿಲ್ಲ. ಅದಕ್ಕಾಗಿ ಬಿಜೆಪಿಗರು ಅವರ ಮನೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಕಲಬುರಗಿಯ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಬಿಗಿ ಪೊಲೀಸ್ ಸರ್ಪಗಾವಲನ್ನ ಈಗಾಗಲೇ ಏರ್ಪಡಿಸಲಾಗಿದೆ. ಖರ್ಗೆ ಮನೆಯ 4 ಸುತ್ತಲೂ ಪೊಲೀಸ್ ಸರ್ಪಗಾವಲಿದೆ. ನಗರದ ಐವಾನ್ ಶಾಹಿ ಬಡಾವಣೆಯಲ್ಲಿರುವಂತಹ ಮನೆಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಒದಗಿಸಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್, ಅದೇ ರೀತಿ ಚೆಲುವಾದಿ ನಾರಾಯಣಸ್ವಾಮಿ, ಸಿಟಿ ರವಿ ಸೇರಿದಂತೆ ಹಲವರು ನಾಯಕರು ಇವತ್ತು ಆ ಮುತ್ತಿಗೆ ಹಾಕಲು ಪ್ರಯತ್ನವನ್ನ ಮಾಡಲಿದ್ದಾರೆ. ಅವರೇನಾದರೂ ಕಾನೂನುಬದ್ಧವಾಗಿ ಸರ್ಕಾರ ಮಾಡ್ತಾ ಇದ್ದೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಮ್ಮಲ್ಲಿ ಗೌರವ ಇದೆ ಅನ್ನೋದಿದ್ರೆ ಅವ್ರು ಮಾಡಬೇಕಾಗಿದೆ. ನಮ್ಗೆ ಯಾವುದು ಗೌರವ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೂ ಗೌರವ ಇಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ಇಲ್ಲ ಅಂತ ಅವ್ರು ಹೇಳ್ಕೊಂಡು ಮಾಡೋದಾದರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ನ್ಯಾಯಬದ್ಧ ಹೋರಾಟವನ್ನು ನಾವು ಮುಂದುವರಿಸಬೇಕಾಗತ್ತೆ. ಇವತ್ತು ಸಚಿನ್ ಪಾಂಚಾಲ್ ಅವರಿಗೆ ನ್ಯಾಯ ಕೊಡಬೇಕಾಗಿದೆ, ಆ ಫ್ಯಾಮಿಲಿಗೆ ನ್ಯಾಯ ಕೊಡಬೇಕಾಗಿದೆ. ಇದರಲ್ಲಿ ಏನೋ ಹನಿ ಟ್ರಾಪ್ನ ಕೇಸ್ ಇದೆ, ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ. ಇದರಲ್ಲಿ ಸುಪಾರಿ ಕಿಲ್ಲರ್ನ ಸೋಲಾಪುರದಿಂದ ಮಾಡಿಕೊಳ್ಳುವಂಥ ವಿಚಾರ ಇದೆ. ಅದರಿಂದ ಇಂಟರ್ ಸ್ಟೇಟ್ ಆಗೋದ್ರಿಂದ ಸಿಬಿಐ ಕೊಡಬೇಕು. ಅಷ್ಟು ಪ್ರಬುದ್ಧತೆ ಅವ್ರಿಗಿಲ್ವಾ, ಜ್ಞಾನ ಇಲ್ವಾ? ಇದೆ ಅವರಿಗೆ. ಆದರೆ ಉದ್ದಟತನ ಮಾಡಿದ್ರೆ ಅದಕ್ಕೆ ಬೆಲೆ ಕೊಡಬೇಕಾಗತ್ತೆ, ಬೆಲೆ ತೆರಬೇಕಾಗತ್ತೆ. ಎಷ್ಟು CID ರಿಪೋರ್ಟ್ಗಳು ಬಂದ್ಬಿಟ್ಟು ಇವರೆಲ್ಲ ಜೈಲಿಗೆ ಹೋಗಿದ್ದಾರೆ. ಇದೇ ವಾಲ್ಮೀಕಿ ನಿಗಮದ್ದು 187 ಕೋಟಿ ನುಂಗಿದಾಗ ಸೂಸೈಡ್ ಮಾಡ್ಕೊಂಡಾಗ ಚಂದ್ರಶೇಖರ್ ಇವರು ಮಂತ್ರಿಗಳ ಹೆಸರು ಮತ್ತು ಚೇರ್ಮನ್ ಹೆಸರು ಬರ್ತಿದ್ರು. ನಿಮ್ಮ ರಿಪೋರ್ಟಲ್ಲಿ ಅವ್ರ ಹೆಸರೇ ಇರಲಿಲ್ಲ ಅಂದರೆ ಕ್ಲೀನ್ ಚಿಟ್ ಕೊಡೋಕೆ ಒಂದು ಮಾಡ್ಕೊಂಡಿದ್ದೀರಿ. ಆ ಕಾರಣದಿಂದ ಇದನ್ನು ಒಪ್ಪಲಿಕ್ಕಾಗಲ್ಲ. ಸಿಬಿಐ ಕೊಡಲೇಬೇಕು. ನಮ್ಮ ಹೋರಾಟ ಅಲ್ಲ, ನೀವು ಹೋರಾಟ ಮಾಡ್ತಿದ್ರೆ ಅವರು ನಿಮಗೆ ಬರ್ತಾ ಇದ್ದಾರೆ, ಹಂಗಾಗಿ ಅವರು ನಂಬಿಸ್ಲಿಕ್ಕೆ ಆಗಲ್ಲ. ತಂಪು ಪಾನಿ ವ್ಯವಸ್ಥೆಯನ್ನು ಮಾಡ್ತಾರೆ. ರೆಡ್ ಕಾರ್ಪೆಟ್ ಹಾಸಿ ಅವರನ್ನ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರೆಲ್ಲಿರೋದು? ಅವರು ಬೆಂಗಳೂರಲ್ಲಿ ಇರೋದು. ಅವರೇನು ಗುಲ್ಬರ್ಗದಲ್ಲಿ ಇಲ್ಲ. ಅವರು ಸುಮ್ಮನೆ ಟೂರ್ ಬರೋದು. ಅವರು ವಾರಕ್ಕೋ 15 ದಿವಸಕ್ಕೂ ಒಂದ್ಸಾರಿ ಟೂರ್ ಬರ್ತಾರೆ. ಆವಾಗ ಬಿಸಿಲು ತಪ್ಪಿಸ್ಕೊಂಡು ಯಾಕೆ ಹೊರಟೋಗಿದ್ದಾರೆ ಅವರು? ನಮಗೇನು ಬೇಕಾಗಿಲ್ಲ. ನಾವು ಅವ್ರ ಮನೆಗೆ ಸಂಬಂಧ ಬೆಳೆಸೋಕೆ ಹೋಗ್ತಾ ಇಲ್ಲ. ನಮ್ಗೆ ಅವರು ಎಳ್ನೀರು ಬೇಕಾಗಿಲ್ಲ, ಮಜ್ಜಿಗೆನೂ ಬೇಕಾಗಿಲ್ಲ, ಯಾವುದು ರೆಡ್ ಕಾರ್ಪೆಟ್ಟು ಬೇಕಾಗಿಲ್ಲ, ಸ್ಯಾಮಿಯಾನೂ ಹಾಕೋದು ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಆ ಬಡವರ ಇದು ಪ್ರಾಣ ತ್ಯಾಗಕ್ಕೆ ನಮಗೆ ನ್ಯಾಯ. ಅದೇ ಇವತ್ತು ಬೀದರ್ನಲ್ಲಿ ಮಾತ್ರ ಅಥವಾ ಗುಲ್ಬರ್ಗದಲ್ಲಿ ಮಾತ್ರ ಇತ್ತು. ನೀವು ಅದನ್ನು ಒಪ್ಪಲಿಲ್ಲ, ನೀವು ಮುಂದುವರಿಸಲಿಲ್ಲ, ಮಾಡಲಿಲ್ಲ, ನ್ಯಾಯ ಕೊಡಲಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ. ರಾಜೀನಾಮೆ ಕೊಡೋರು ಬಿಡೋದಿಲ್ಲ. ಇಲ್ಲ, ಮಾಡಲೇಬೇಕಾಗತ್ತೆ. ಇಲ್ಲಾಂದರೆ ನ್ಯಾಯ ಎಲ್ಲಿ ಸಿಗುತ್ತೆ? ನ್ಯಾಯ ಸಿಗುತ್ತೆ. ಪ್ರಿಯಾಂಕ್ ಅವರು ಬರೀ ಪರ್ಟಿಕ್ಯುಲರ್ ಅವ್ರಿಗೆ ಭೇಟಿ ಆಗಿದೆ ಅಂತ, ಬಟ್ ಈಶ್ವರಪ್ಪ ಪ್ರಕರಣದ ರೀತಿ ಅಲ್ಲ ಅಂತ ನೋಡಿ, ಹೋಲಿಕೆ ಬೇಕಿಲ್ಲ. ನಿಮ್ಮ ಹೆಸರು ಪ್ರಸ್ತಾಪ ಆಗಿದ್ದರೆ ಸಾಕು. ಅದರಲ್ಲಿ ಒಂದೊಂದು ಸಾರಿ ಯಾವ FIR ಅಲ್ಲೂ ಹೆಸರಿರಲ್ಲ, ಯಾವ ಡೆತ್ ನೋಟಲ್ಲೂ ಹೆಸರಿರಲ್ಲ. ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಕೆಲವು ಹೆಸರುಗಳು ಬಂದ್ಬಿಡ್ತವೆ. ಅವ್ರಿಗೆ ಶಿಕ್ಷೆ ಆಗಲ್ವಾ? ಆಗುತ್ತೆ. ಅಂದಮೇಲೆ ಇದು ಅಷ್ಟಾದರೂ ಇದೆಲ್ಲ ಅದಕ್ಕೆ ನೀವು ಜವಾಬ್ದಾರಿ ಒತ್ಕೊಳ್ಬೇಕಾಗತ್ತೆ, ಮಾಡಬೇಕು. ಸಾಕ್ತಾ ಇರೋದು, ಸಲ್ಲಿಸ್ತಾ ಇರೋದು ಪ್ರಿಯಾಂಕ್ ಖರ್ಗೆ ಅವರು ಅಂತ ನೇರವಾಗಿ ಹೇಳ್ತಾರೆ. ಕರ್ಕೊಂಡಾಗ ಅವ್ರಿಗೆ ನೀವೇ ಭೇಟಿ ಮಾಡಿಸಿದ್ರಿ, ಫೋನ್ಗಳು ಮಾಡಿಸಿದ್ದೀರಿ, ಸೆಕ್ರೆಟರಿಗೆ ಅವ್ರಿಗೆ ಹಣ ಕೊಡಿಸಿದ್ದೀರಿ, ಕಾಂಟ್ರಾಕ್ಟ್ ಕೊಡಿಸಿದ್ದೀರಿ. ಇದೆಲ್ಲ ಇನ್ವಾಲ್ವ್ಮೆಂಟ್ ಇಲ್ವಾ?